ಒಂದು ಕನ್ನಡ ಪದ ನೀವು ಹೆಚ್ಚಾಗಿ ಬಳಸೋದು, ಅತಿ ಹೆಚ್ಚಾಗಿ ಬಳಸೋದು? ಸ್ವಾಭಿಮಾನ. ಒಂದು ಸಂಸ್ಕಾರ ಅಥವಾ ಒಂದು ಸಂಸ್ಕೃತಿ ನೀವು ಬಹಳ ಇಷ್ಟಪಡೋದು ಕರ್ನಾಟಕದ್ದು? ನನಗೆ ತುಂಬಾ ಹೆಮ್ಮೆ ಅನ್ಸೋದೇನು ಅಂದರೆ, ಹೆಣ್ಮಕ್ಳು ಮನೆಗೆ ಬಂದಿದ ತಕ್ಷಣ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಆ ಮನೇಲಿರುವಂತಹ ದೊಡ್ಡವರು ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾರಲ್ಲ, ಅದು ನನಗೆ ಭಾಳ ಇಷ್ಟ. ಒಂದು ಕನ್ನಡ ಪುಸ್ತಕ ಪ್ರತಿಯೊಬ್ಬರು ಓದಬೇಕಾಗಿರೋದು? ಇತ್ತೀಚೆಗೆ ಓದ್ದೆ ಚೋಮನ ದುಡಿ. ಸಿನಿಮಾಗೂ ಪುಸ್ತಕಕ್ಕೂ ಏನು ಡಿಫ್ರೆನ್ಸು? ಅದರಲ್ಲಿ ಅದು ಮೊದಲು ಪುಸ್ತಕ ಬಂದಿತ್ತು, ಆಮೇಲೆ ಸಿನಿಮಾ ಬಂತು. ಅಂದರೆ ನೀವು ನೋಡಿದ್ರ ಸಿನಿಮಾನೂ ನೋಡಿ ಪುಸ್ತಕನೂ ಓದಿ ಏನು ಡಿಫ್ರೆನ್ಸ್ ಅಂತ? ಅಂದರೆ ಆ ಸಿನಿಮಾ ಅಲ್ಲ, ಏನೂ ಡಿಫ್ರೆನ್ಸ್ ಇಲ್ಲ, ಅದೇ ಥರನೇ ಇರೋದು. ಆಲ್ಮೋಸ್ಟ್ ವಿಷಯಗಳು ಅದೇ ಥರ ಇರೋದು. ಆದರೆ ಅದರಲ್ಲಿ ಒಬ್ಬ ಮನುಷ್ಯನ ಜೀವನ ಹೇಗಿದೆ, ಒಂದು ಉಳುವವನೇ ಭೂಮಿಯ ಒಡೆಯ, ಆ ಒಂದು ಆ ಒಂದು ಕಾಯ್ದೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ಜನಗಳ ಜೀವನ, ಜೀತ ಪದ್ಧತಿಯಲ್ಲಿದ್ದವರ ಒಂತಹ ಜೀವನ ಹೇಗಿತ್ತು, ಹಿಂದುಳಿದ ಜನರ ಜೀವನ ಹೇಗಿತ್ತು ಅನ್ನೋದನ್ನು ಶಿವರಾಮ್ ಕಾರಂತರು ಇಷ್ಟು ಪುಸ್ತಕದಲ್ಲಿ ಭಾಳ ಸುಂದರವಾಗಿ ಬರ್ತಿದ್ದಾರೆ. ಸುಮಾರು ಪುಸ್ತಕಗಳಿದೆ ಹೇಳೋಕ್ಕೆ, ಆದರೆ ಇತ್ತೀಚೆಗೆ ಅದು ಓದ್ದೆ, ಅದಕ್ಕೆ ಟಕ್ ಅಂತ ಬಂತು ಹೇಳ್ತೆ. ಒಂದು ಕ್ಷಣ ನಿಮ್ಮನ್ನು ಬದಲಾಯಿಸಿದ್ದು, ಜೀವನದ ಒಂದು ಕ್ಷಣ ನಿಮ್ಮನ್ನೇ ಬದಲಾಯಿಸಿದ್ದು? ಬ್ರೇಕಪ್ ಆಗೋವರೆಗೂ ನಾವೊಂದು ಬೇರೆನೇ ಪ್ರಪಂಚ, ಒಂದು ಫೇರಿ ಟೈಲಲ್ಲೋ ಅಥವಾ ಯಾವುದೋ ಒಂದು ಕಥೆಯಲ್ಲಿ ನಾವಿದ್ದೀವೇನೋ ಅಂತ ಅನಿಸ್ತಿರುತ್ತೆ. ಬ್ರೇಕಪ್ ಆದಮೇಲೆ ಜೀವನನೇ ಬೇರೆ ಥರ ಶುರುವಾಗುತ್ತೆ. ಅಲ್ಲಿಂದನೇ ನನ್ನ ನಿಜವಾದ ಬದಲಾವಣೆ ಶುರುವಾಗುತ್ತೆ 2016 ಬ್ರೇಕಪ್ ಆದಮೇಲೆ. ನನ್ನ ಫಸ್ಟ್ ಬ್ರೇಕಪ್ ಆದಾಗಂತೂ ಗಂಡು ದ್ವೇಷ ಆಗ್ಬಿಟ್ಟಿದ್ದೆ. ನಾನು ಸಮಾಜದಲ್ಲಿ ಯಾವ ಗಂಡಸು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಫುಲ್ಲು ಗೊತ್ತಾಗಲ್ಲ ನಮ್ಮನ್ನ ಹೆಂಗೆ ಟರ್ನ್ ಮಾಡ್ಬಿಡತ್ತಂತ. ಸೊ ನೀವೇನು ಮಾಡ್ತಾಯಿದ್ರಿ? ಸೊ ಈ ಥರ ಹೇಳೋ ಹೆಣ್ಮಕ್ಳಿಂದ ಫಸ್ಟ್ ದೂರ ಇರ್ತೀವಿ ನಾವು. ಯಾಕೆಂದರೆ ಈಗ ಏನಾಗುತ್ತೆ, ನಮ್ಮ ಥರ ಗಂಡು ಮಕ್ಕಳು ಇರ್ತೀವಿ ಅಂದರೆ ಗೊತ್ತಿಲ್ಲ ರೀ. ಅವಾಗ ಏನಾಗುತ್ತೆ ಗೊತ್ತಾ, ಈ 16, 17, 20 ವರ್ಷದ ಒಳಗಿರೋ ಆಗಿರೋ ಗಾಯಗಳನ್ನ ತಡೆಯೋ ಮೆಚುರಿಟಿ ಇರಲ್ಲ. ಅವಾಗ ಏನು ಮಾಡ್ಬಿಡ್ತೀವಿ, ಎಳೆ ವಯಸ್ಸು ಯಾವುದು ಒಂದನ್ನು ತೊಗೊತೀವಿ, ತಗೋ ಎಲ್ಲನೂ ಸರಿ ಇರಲ್ಲ ಅಂತ. ಇಲ್ಲ, ನಾನು ಹಾಗೇನೆ ಯೋಚನೆ ಮಾಡ್ತಿದ್ದೆ. ಅದಾದ್ಮೇಲೆ ಒಂದು 4-5 ಜನ ಪ್ರಪೋಸ್ ಮಾಡಿದ್ರು ನಾನು ಎಲ್ಲರೂ ಅನ್ಕೋತಿದ್ದೆ, ಎಲ್ಲರೂ ನನ್ನ ಧ್ವನಿಗೆ ಇಷ್ಟಪಡೋದು, ವ್ಯಕ್ತಿತ್ವಕ್ಕಲ್ಲ. ಒಂದು 4 ದಿನ ಇಷ್ಟಪಡ್ತಾರೆ, ಆಮೇಲೆ ವ್ಯಕ್ತಿತ್ವ ಅಥವಾ ನನ್ನ ಜೀವನ ಗೊತ್ತಾದ್ಮೇಲೆ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಯಾಕೆ ನಿಮ್ಮ ಜೀವನ ಅಂದರೆ ಅದು ಸಹಜವಾಗಿ ಎಲ್ಲರೂ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನು ಅನ್ಸುತ್ತೆ ಒಬ್ಬರ ಬಗ್ಗೆ ನಮ್ಗೆ ಅಟ್ರಾಕ್ಟ್ ಆಗೋದೆ ಒಬ್ಬರು ಸ್ಟಾರ್ಟಿಂಗಲ್ಲಿ ಅವ್ರ ಲುಕ್ಸಿಂದನೋ, ಅವ್ರ ವಾಯ್ಸಿಂದನೋ, ಅಥವಾ ಅದರಿಂದನೋ ಇದರಿಂದನೋ. ಆವಾಗ ನಾನು ಬ್ರೇಕಪ್ ಆದಮೇಲೆ ಇನ್ನೊಂದು ಸಲ ಗಾಯ ತೊಗೊಳಕ್ಕೆ ನಮ್ಗೆ ಇಷ್ಟ ಇರಲ್ಲ, ಮತ್ತು ಸ್ಟ್ರಾಂಗ್ ಆಗ್ಬಿಡ್ತೀವಿ ಜೀವನದಲ್ಲಿ, ಸ್ಟ್ರಾಂಗ್ ಆಗಬೇಕು ಅಂತ ಪ್ರಯತ್ನ ಪಡ್ತೀವಿ, ಅಥವಾ ಒಂಥರ ಕಲ್ಲು ಹೃದಯ ಆಗೋದಕ್ಕೆ. ಆ ಫೇಸ್ನ ನನ್ನ ಜೀವನದಲ್ಲಿ ನೋಡಿದ್ದು ಅಂದರೆ ಹರ್ಷಿತಾನೆ. ಸೊ ಅವ್ರು ಬಂದು ನಾನು ಇಷ್ಟಪಟ್ಟಾಗ ನಾನು ಹಾಗೇನೇ ಇದ್ದಿತ್ತು. ಆಮೇಲೆ 1 ವರ್ಷ ತುಂಬಾ ವೆಯ್ಟ್ ಮಾಡಿದ್ರು ನನಗೋಸ್ಕರ ಅವರು. ಅದಾದಮೇಲೆ ನಾನು ಅಂದ್ಕೊಂಡೆ ಎಲ್ಲ ಹುಡುಗಿರು ಒಂದೇ ಥರ ಅಲ್ಲ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಎಲ್ಲರೂ ಒಂದೇ ಥರ ಅಲ್ಲ, ಎಲ್ಲನೂ ಒಂದೇ ಅಂತ ನೋಡೋದು ತಪ್ಪು ಅಂತ ಅಷ್ಟು. ಒಂದು ಸ್ಟೀರಿಯೋ ಟೈಪ್ ಅಬೌಟ್ ಕನ್ನಡಿಗಸ್ ನೀವು ಹೊಡಿಬೇಕಂತ ಇರೋದು? ಕನ್ನಡ ಅನ್ನೋದು ನನ್ನ ಮನಸ್ಸಲ್ಲಿದೆ, ನಾನೇನಕ್ಕೆ ತೋರಿಸ್ಕೋಬೇಕು? ಹರೀಶ್, ಕನ್ನಡ ಅನ್ನೋದು ನನ್ನ ಮನಸ್ಸಲ್ಲಿದೆ, ನನ್ನ ಕನ್ನಡ ಮನಸ್ಸಲ್ಲಿದೆ, ಅಭಿಮಾನ ಇದೆ. ನಿನ್ನ ಕನ್ನಡ ಅಭಿಮಾನ ಮನಸ್ಸಲ್ಲಿದೆ ತಾನೆ, ಮತ್ತು ಕನ್ನಡ ಯಾಕೆ ಮಾತಾಡಲ್ಲ? ಬಾಯಿ ತೆಗೆದ್ರೆ ಇಂಗ್ಲೀಷಲ್ಲೇ ಮಾತಾಡ್ತೀಯ. ನೀ ಎಲ್ಲೋ ಒಂದು ಕಡೆ ಹೋಗಿ ಮನೆ ಮೇಲೆ ಕನ್ನಡ ಬಾವುಟ ಹಾರಿಸು ಅಂದರೆ, ಹರೀಶ್ ನಂಗೆ ಕನ್ನಡ ಅಭಿಮಾನ ಮನಸ್ಸಲ್ಲಿದೆ, ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಮುಂದೆ ಬಂದು ಯಾರೋ ಒಬ್ಬ ಕನ್ನಡಕ್ಕೆ ಬೈದ್ರೂ ನೀನು ಸುಮ್ಮನೆ ಇರ್ತೀಯಲ್ಲ ಕೂತ್ಕೊಂಡು, ಅಲ್ಲೂ ನಿನ್ನ ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನಿನ್ನ ಮನಸ್ಸಲ್ಲೇ ಮದುವೆ ಆಗ್ಬೋದಲ್ವಾ, ಮನಸ್ಸಲ್ಲೇ ಹುಡುಗಿನ ಇಷ್ಟಪಡ್ಬೋದಲ್ವಾ, ಮನಸ್ಸಲ್ಲೇ ಶ್ರೀಮಂತ ಆಗ್ಬೋದಲ್ವಾ, ಮನಸ್ಸಲ್ಲೇ ಕಷ್ಟಪಡ್ಬೋದಲ್ವಾ? ಯಾಕೆ ನಿಜ ಜೀವನದಲ್ಲಿ ಅವೆಲ್ಲ ಮಾಡ್ತಾ ಇದೆಯಾ? ಮನಸ್ಸಿದ್ರೆ ಮಾರ್ಗ ಅಷ್ಟೇ ಹೊರತು ಮನಸ್ಸು ಶುಡ್ ನಾಟ್ ಬಿ ಎಲ್ಲ ಮನಸ್ಸಲ್ಲೇ ಇದೆ ಅಂತ ಅದನ್ನು ಬಚ್ಚಿಟ್ಕೊಳ್ಳೋ ಒಂದು ಖಜಾನ ಅಲ್ಲ ಅದು ಅಂತ. ಹೌದು, ಬೇರೆಲ್ಲ ಪ್ರೀತಿನೂ ವ್ಯಕ್ತಪಡಿಸ್ತೀಯ ಅಂದಮೇಲೆ ಕನ್ನಡ ಪ್ರೀತಿ ಮಾತ್ರ ಯಾಕೆ ಒಳಗಡೆ ಇಟ್ಕೊಂಡಿರ್ತೀಯ? ಇದು ನಮ್ಮ ಕನ್ನಡಿಗರಿರೋ ಒಂದು ಸ್ಟೀರಿಯೋ ಟೈಪ್. ಅದನ್ನ ಹೊಡಿತಾ ಇರ್ತೀನಿ ಪ್ರತಿದಿನ ವಿಡಿಯೋಸಲ್ಲಿ, ನೋಡೋಣ ಏನಾಗುತ್ತೆ. ಒಂದು ಮೆಸೇಜ್ ಕನ್ನಡೇತರರಿಗೆ ನೀವು ಕೊಡೋಕ್ಕೆ ಇಷ್ಟಪಡೋದು ಕರ್ನಾಟಕದಲ್ಲಿರೋರಿಗೆ? ನಾವು ಕೇಳ್ತಾ ಇರೋದು ಏನು ತುಂಬ ದೊಡ್ಡ ಕೆಲಸ, ನೀವೇನು ಕನ್ನಡ ಪಂಡಿತರಾಗಿ ಅಂತ ಕೇಳ್ತಿಲ್ಲ. ವೆನ್ ಯು ಆರ್ ಇನ್ ರೋಮ್ ಬಿ ಅ ರೋಮನ್ ಅಂತ ಇಂಗ್ಲೀಷಲ್ಲಿ ಏನು ಪ್ರಾಬ್ ಇದೆ. ಕರ್ನಾಟಕದಲ್ಲಿ ನಾವು ಕನ್ನಡದವ್ರು ಹೇಗೆ ತಮಿಳ್ನಾಡಿಗೆ ಬಂದರೆ ತಮಿಳವ್ರ ಥರ ಇರ್ತೀವಿ, ತೆಲುಗು ನಾಡಿಗೆ ಬಂದರೆ ತೆಲುಗು ಕಲಿತೀವಿ, ಅದೇ ಥರ ನೀವು ಇಲ್ಲಿಗೆ ಬಂದರೆ ಕನ್ನಡ ಮಾತಾಡಿ, ಕನ್ನಡ ಕಲೀರಿ, ಸ್ವಲ್ಪ ಕಲೀರಿ. ನಾವು ಸ್ವಲ್ಪ ನೀವು ಕಲ್ತ್ರೂ ಅಷ್ಟು ದೊಡ್ಡ ಪ್ರೀತಿನೇ ತೋರಿಸ್ತೀವಿ. ನೀವೇನೂ ಕಲೀಲಿಲ್ಲ ಅಂದಾಗ್ಲೇ ಸ್ವಲ್ಪ ಪ್ರೀತಿ ತೋರಿಸಿರ್ತೀವಿ. ಕನ್ನಡ ಗೊತ್ತಿಲ್ಲ ಅಂದ್ರೂ ಓ ಅಂತೀವಿ ನಾವು ಕೇಳ್ತಿರೋದು ಇಷ್ಟ. ನೀವು ಬಂದು ಇಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಅಥವಾ ಅಧಿಕಾರ ಚಲಾಯಿಸೋದೆಲ್ಲ ಮಾಡಿದ್ರೆ
ಕನ್ನಡಿಗರಿಗೆ ಪ್ರೀತಿ ಕೊಡೋಕ್ಕೂ ಗೊತ್ತು, ಮುಂದೆ ಕೈ ಕವರ್ ಮುಗಿಯೋಕ್ಕೂ ಮಾಡ್ಕೊಳ್ಳಿ ಗೊತ್ತು, ಕೈ ಎತ್ತಕ್ಕೂ ಗೊತ್ತು. ಅಷ್ಟೆ. ಇವರೆಲ್ಲರೂ ಬಂದು ನಮ್ಮಲ್ಲಿ ಒಬ್ರಾಗಿಲ್ದೆ, ಮುಂಚೆ ಹೇಳ್ತಿದ್ವಿ ಎಲ್ಲರೂ ಬಂದರೆ ಕನ್ನಡ ಕಲೀರಪ್ಪ ಅಂತ. ಈಗ ಬರೋರೆಲ್ಲ ಕನ್ನಡ ಕಲಿತಾರೆ, ಆದರೆ ಕನ್ನಡಿಗರ ಹಾಗೆ ಮುಖವಾಡ ಹಾಕ್ಕೊಂಡೆ ಗುಳ್ಳೆ ನರಿಗಳ ಥರ ಕನ್ನಡಿಗರ ಮಧ್ಯೆನೇ ತಂದಿಡೋ ಕೆಲಸ ಮಾಡ್ತಿದ್ದಾರೆ. ಟ್ವಿಟರಲ್ಲೆಲ್ಲ ನೀವು ನೋಡ್ಬಿಟ್ರೆ ಏನಪ್ಪ ಇದು, ಏನು ನಡೀತಿದೆ, ಇಷ್ಟು ದೊಡ್ಡ ಶಾಪ ಏನಕ್ಕೆ ಕನ್ನಡಕ್ಕೆ ಬಿದ್ದುಬಿಡ್ತು. ವಿಜಯನಗರ ಸಾಮ್ರಾಜ್ಯದ ಪತನ ಆಗತ್ತಲ್ವ, ಅಲ್ಲಿಂದ ನಾವು ಫೇಸ್ ಮಾಡಿರೋದೆಲ್ಲ ಡೌನ್ಫಾಲೇ ಕರ್ನಾಟಕ. ಸೊ ಅದನ್ನ ನೋಡ್ತಾ ಇದ್ರೆ ತುಂಬಾ ನೋವಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ರಿಗೂ, ನಿಮ್ಗೆ ಎಷ್ಟೇ ಭಾಷೆ ಗೊತ್ತಿದ್ರು ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಭಾಷೆ ಮೇಲಿರೋ ಗೌರವ ಮರಿಬೇಡಿ, ಉಳಿಸಿ, ಬಳಸಿ, ಬೆಳೆಸಿ. ನಾವು ಬೆಳ್ಸೋಕ್ಕೇನೂ ಇಲ್ಲ ಇನ್ನು. ನಮ್ಮ ರಾಜರೆಲ್ಲ ಅವ್ರು ಬೆಳೆಸಿದ್ದು, ನಾವೇನು ಮಾಡ್ತಾಯಿದ್ದೀವಿ, ನಾವು ಬಳಸಿದ್ರೆ ಸಾಕಾಗಿದೆ ಈಗಿನ ಕಾಲದಲ್ಲಿ. ಬರೀ ಗಳಿಸೋದನ್ನು ನೋಡಬೇಡಿ. ರಿಫಾರ್ಮ್ ಇಮ್ಮಿಡಿಯೇಟಾಗಿ ನೀವು ಈ ವಿಚಾರದಲ್ಲಿ ಬದಲಾವಣೆ ನೋಡೋಕ್ಕೆ ಇಷ್ಟಪಡೋದಂದರೆ ಕನ್ನಡಿಗರೆಲ್ಲ ಮೊದಲು ಕನ್ನಡ ಮಾತಾಡೋದು. ನೀವು ಇದುವರೆಗೂ ಮಾಡಿರುವ ಬಹಳ ಧೈರ್ಯದ ಕೆಲಸ, ಒನ್ ಬ್ರೇವೆಸ್ಟ್ ಥಿಂಗ್ ಯು ಡನ್ ಸೋ ಫಾರ್. ಮಹಾರಾಷ್ಟ್ರದ ಈ ಶಿವಾಜಿನ ತಂದು ಎಲ್ಲರೂ ಇಲ್ಲಿ ಮೆರೆಸ್ತಿರ್ತಾರೆ ಕರ್ನಾಟಕದಲ್ಲಿ. ಆದರೆ ನಾನು ಹೇಳೋದೇನೆಂದರೆ, ನಾವು ಕೂಡ ತುಂಬ ಚಿಕ್ಕ ವಯಸ್ಸಿಂದ ಶಿವಾಜಿ ಅಂದ್ರೆ ಗ್ರೇಟ್ ಅಂತ ಅನ್ಕೋತಾ ಇದ್ವಿ. ಆದರೆ ಯಾವಾಗ ಇವರು ಬೆಳಗಾವಿಯಲ್ಲಿ MES ಅವರು ಸೇರಿಕೊಂಡು ಈ ಬೆಳಗಾವಿ ಅಧಿವೇಶನದಲ್ಲಿ ಬಂದು ಖ್ಯಾತೆ ತೆಗೆದ್ಬಿಟ್ಟು, ಆಮೇಲೆ ಶಿವಸೇನಾದವರು ಮಹಾರಾಷ್ಟ್ರ ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟನ ಇಟ್ಕೊಂಡು ಜೈ ಶಿವಾಜಿ ಜೈ ಭವಾನಿ ಅಂತ ಅದನ್ನ ಬಾವುಟ ಸುಟ್ತಾರಲ್ಲ, ಅದು ನನಗೆ ತುಂಬ ಟ್ರಿಗರ್ ಆಗುತ್ತೆ. ಆವಾಗ ನಾನೊಂದು ವಿಡಿಯೋ ಮಾಡ್ತೀನಿ, ಶಿವಾಜಿಯ ಕೊಡುಗೆಗಳು ಕರ್ನಾಟಕಕ್ಕೆ ಏನಿದೆ, ಯಾಕೆ ಅವನ ಒಂದು ಪ್ರತಿಮೆ ಇಲ್ಲಿದೆ. ನಮ್ಮಲ್ಲೇ ಇಮ್ಮಡಿ ಪುಲಿಕೇಶಿ, ಅಮೋಘ ವರ್ಷ, ಮತ್ತು ಎಷ್ಟೋ ರಾಜರಿದ್ದಾರೆ ಇಡೀ ಭಾರತವನ್ನು ಆಳಿರೋರು, ಮತ್ತು ಈ ಎಷ್ಟೋ ಜನ ಸಾಕಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ನಮ್ಮ ರಾಜರು. ನಾವು ಏನು ಹಿಂದೂ ಧರ್ಮ ಅಂತ ಮಾತಾಡ್ತೀವಿ, ಹಿಂದೂ ಧರ್ಮಕ್ಕೆ ಎಷ್ಟೋ ಸಂಸ್ಕೃತಿ, ಎಷ್ಟೋ ಉಳಿಸಿರೋದೇ ನಮ್ಮ ಕನ್ನಡದ ರಾಜರು. ನಮ್ಮ ಪ್ರತಿಮೆಗಳು ಯಾಕಿಲ್ಲ? ಸೊ ಈ ಒಂದು ವಿಷಯನ ಇಲ್ಲಿವರೆಗೂ ಯಾವ ಕ್ರಿಯೇಟರು ನಾನು ಮಾತಾಡಿರೋ ಮಾತಾಡಿಲ್ಲ. ಯಾಕೆಂದರೆ ಧೈರ್ಯ ಬೇಕು. ನಿಮ್ಮ ಬಗ್ಗೆನೇ ನೀವು ಕೇಳಿರುವಂಥ ಒಂದು ರೂಮರ್ ವಿಚ್ ಯು ವಾಂಟ್ ಟು ಕ್ಲಾರಿಫೈ ಟುಡೇ, ನಿಮ್ಮ ಬಗ್ಗೆ ನೀವು ಕೇಳಿರುವಂಥ ಒಂದು ಊಹಾಪೋಹಗಳು ಯಾವುದನ್ನು ನೀವು ಅದಕ್ಕೆ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀರಾ ಇವತ್ತು? ನನ್ನ ಬಗ್ಗೆ ಬರೋ ರೂಮರೆಲ್ಲ ಒಂದೇ, ನನಗೆ ಪೊಲಿಟಿಕಲಿ ಫಂಡ್ ಬರ್ತಿದೆ ಅಂತ. ಅದು ದೊಡ್ಡ ಸುಳ್ಳು. ಯಾರು ಬಂದು ಏನೂ ಕೊಡ್ತಾ ಇಲ್ಲ ಅಂತ. ಬೆಟ್ಟಿಂಗ್ ಅಪ್ಲಿಕೇಶನ್ಸ್ನೂ ಪ್ರಮೋಟ್ ಮಾಡಿಲ್ಲ ನಮಗೇನಾದರೂ ಪ್ರಮೋಷನ್ ಬಂದ್ರೂ. ಸೊ ನಾವೇನೇ ಬದುಕ್ತಿದ್ರು, ಏನೇ ದುಡ್ಡು ಮಾಡಿದ್ರು ತುಂಬ ಎಥಿಕಲ್ ಆಗಿ, ತುಂಬ ನಿಯತ್ತಿನ ದಾರಿಯಲ್ಲೇ ಹೋಗಿ ದುಡ್ಡು ಮಾಡ್ತಿರೋದು. ಸೊ ಆ ಥರ ನಿಜವಾಗ್ಲೂ ಕಾಂಗ್ರೆಸ್ಸಿಂದ ದುಡ್ಡು ಬರೋ ಥರ ಎಲ್ಲ ಇಟ್ಕೊಂಡಿದ್ದಿದ್ರೆ, ನಾನೇನೇ ಗಾಡಿ ಅಥವಾ ಏನೇ ಫೋನ್ ತೊಗೊಂಡಿದ್ರು ಅದು EMI ಮೇಲೆ ತೊಗೋತಿರ್ಲಿಲ್ಲ, ಎಲ್ಲ ಫುಲ್ ಕ್ಯಾಶಲ್ಲೇ ತೊಗೋತಾಯಿದ್ದೆ.